ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾ ಅವರು ಪ್ರತಿಯೊಂದು ಕಾಮವನ್ನ ಒಂದು ಪುಸ್ತಕವನ್ನು ಕೂಡ ನೋಡಿ ಗಮನಿಸಿದ್ದವರು, ಕೊನೆಗೆ ಒಪ್ಪಿಕೊಂಡವರು. ಬಳಿಕ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದೆಲ್ಲ ಪತ್ರಕರ್ತರ ಮುಂದೆ, ಸಜ್ಜನರ ಮುಂದೆ, ಜಗತ್ತಿಗೆ, ಕರ್ನಾಟಕಕ್ಕೆ ನಾವು ಹೀಗೆ ಮಾಡ್ತೀವಿ, ಇದು ನಮ್ಮ ಚಾರ್ಟರ್ ಅನ್ನುವಂಥ ಒಂದು ಪ್ರಾಮಿಸ್. ಆ ಪ್ರಾಮಿಸ್ ನಲ್ಲಿ KSRTC ನೌಕರರ ಬಗ್ಗೆ ಆ ಡಿಮಾಂಡ್ ಅನ್ನು ಸೇರಿಸುವಾಗ ಆದಷ್ಟು ಚರ್ಚೆ ಬಹುಶಃ ಬೇರೆ ಯಾವುದೇ ವಿಷಯಗಳಿಗೆ ಆಗಿರ್ಲಿಕ್ಕಿಲ್ಲ. ಎಲ್ಲ ಹಂತದಲ್ಲೂ ಚರ್ಚೆ ಆಗಿತ್ತು, ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡಲಾದಾಗ ಅದು ಸಮಾನ ವೇತನ ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಒಂದು ಟ್ರೇಡ್ ಯೂನಿಯನ್ ಜೊತೆಗೆ ಅಗ್ರಿಮೆಂಟ್, ಟೈಮ್ ಅಂಡ್ ಅಗೈನ್ ಅಗ್ರಿಮೆಂಟ್ ಆಗುವಂಥದ್ದು ಒಂದು ಪದ್ಧತಿ, ಹಳೆಯ ಪದ್ಧತಿ. ಅದು ಈಗ ILO ಹಿಡಿದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹಿಡಿದು ಈಗ ಎಂಪ್ಲಾಯರ್ ರಿಲೇಶನ್ಶಿಪ್ ಅನ್ನೋದರ ಡೆಫಿನೇಷನ್ ಬೇರೆ. ಎಂಪ್ಲಾಯರ್ ರಿಲೇಶನ್ಶಿಪ್ ನಲ್ಲಿ ಮೇಲು ಕೀಳು ಅನ್ನುವಂತ ಅಡ್ಮಿನಿಸ್ಟ್ರೇಷನ್ ಅಲ್ಲ, ಈಗ ಇಟ್ಸ್ ಎ ಮ್ಯಾನೇಜ್ಮೆಂಟ್. ಸ್ಟೇಕ್ ಹೋಲ್ಡರ್, ಭಾಗಿದಾರರು, ನಾವೆಲ್ಲ ಭಾಗಿದಾರರು. ಒಬ್ಬ ಅಟೆಂಡರ್ನ ಹಿಡಿದು ಮುಖ್ಯ ಚೀಫ್ ಸೆಕ್ರೆಟರಿ ವರೆಗೆ ಎಲ್ಲರೂ ಕೂಡ ಲಾಕ್ಡೌನ್ ಬಸ್ ಹಚ್ಚಿರ್ಬೋದು. ಡ್ರೈವರ್ ಕಂಡಕ್ಟರ್ ಸೇಮ್ ಅಂತ ಹೇಳಿದ್ರೆ ಮ್ಯಾನ್ ಪವರ್ ರಿಡಕ್ಷನ್ ಆಗಿರುವಂತದ್ದು. ಇನ್ನೊಂದು ವಿಚಾರ ಹೇಳೋದಕ್ಕೆ ಬರ್ತಿತ್ತು, ಶಕ್ತಿ ಬಿಡಿ ಸರ್ಕಾರದ ಪ್ರೋಗ್ರಾಮ್. ಕಳೆದ 1.5 ವರ್ಷಗಳಲ್ಲಿ ನಮ್ಮ ಆದಾಯ, KSRTC ಆದಾಯ 2,500 ಕೋಟಿ ಇದ್ದದ್ದು 4,000 ಕೋಟಿಗೆ ಜಾಸ್ತಿ ಆಗಿದೆ, 4,000 crores. ಈಗ ತಿಂಗಳಿಗೆ 148 ಕೋಟಿ ರೂಪಾಯಿ ಸ್ಯಾಲರಿಯನ್ನು ಕೊಡ್ತಾರೆ. ನಮಗೂ ಸಮಾನ ವೇತನ ಕೇಳಿದ್ರೆ ಡಿಫರೆನ್ಸ್ ಬರುವಂತದ್ದು ಬಹುಶಃ ವರ್ಷಕ್ಕೆ ಒಂದು 300 ಕೋಟಿ ಬರಬಹುದು ಅಂತ ಸರ್ಕಾರದ ಗಮನವನ್ನು ಸೆಳೆದು, ಸ್ವಾಮಿ 29ನೇ ತಾರೀಕು ಒಂದು ಸಭೆಯನ್ನು ಮಾಡಿ ಒಂದು ಇತ್ಯರ್ಥ ಮಾಡಿ ಒಂದು ಅಶ್ಯೂರೆನ್ಸ್ ಕೊಡಿ, ನಮಗೆ ಹೀಗೆ ಮಾಡ್ತೀವಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ, ಸಮಾಜವಾದದ ನೆಲೆಯಲ್ಲಿ ಬಂದಿರುವಂತಹ ಸರ್ಕಾರದ ಧರ್ಮ, ಅದವರ ಕರ್ತವ್ಯ. ಅವರ ಕರ್ತವ್ಯಚ್ಯುತಿ ಮಾಡಬಾರದು ಅಂತ ನಾವು ತಮ್ಮ ಮೂಲಕ ಕೇಳ್ಕೊಳ್ತೇವೆ. ಸರ್, ಈಗ ಅವರು 5ನೇ ತಾರೀಕು ನಮ್ಮ ಜಂಟಿ ಕ್ರಿಯಾ ನಾಯಕರು ಹೇಳ್ತಾ ಇದ್ದಾರೆ, ನಾವು ಒಕ್ಕೂಟದ ಪದಾಧಿಕಾರಿಗಳು 9ನೇ ತಾರೀಕಿಂದ ಉಪವಾಸ ಸತ್ಯಾಗ್ರಹ 29/7/2025 ಅವತ್ತು ಡ್ಯೂಟಿ ಉಪವಾಸ ಮಾಡೋದು ಇಲ್ಲ. ಇಲ್ಲಿ ನಾವು ಅಲ್ಲಿ ಡ್ಯೂಟಿಗೆ ಯಾವುದೇ ತೊಂದರೆ ಕೊಡಲ್ಲ, ಪ್ರಯಾಣಿಕರಿಗೆ ಯಾರಿಗೂ ತೊಂದರೆ ಕೊಡಲ್ಲ. ಡ್ಯೂಟಿ ಇಲ್ಲದೆ ಇರೋರು, ಮನೆಯಲ್ಲಿರುವ ಹೆಣ್ಣು ಮಕ್ಕಳು, ನಾವು ನಮ್ಮ ನಿವೃತ್ತಿ ನೌಕರರು ಏನಿದೀವಿ, ನಾವು ಬಂದು ನಾವು ಶಿಫ್ಟ್ ವೈಸ್ ನಾವು ಉಪವಾಸ ಸತ್ಯಾಗ್ರಹ ಬಹು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಬಸ್ಗಳನ್ನ ಓಡಿಸೋದಕ್ಕೆ ತೊಂದರೆ ಕೊಡಲ್ಲ? ಇಲ್ಲ ಸರ್, ಕೊಡಲ್ಲ ಸರ್. ಯಾರೋ ಒಬ್ರು ಸುಮ್ಮನೆ ಕೊಟ್ಟಿದ ತಕ್ಷಣ ಪ್ರೆಸ್ ಮೀಟ್ ಮಾಡಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿಲ್ಲ. ಪ್ರತಿಯೊಬ್ಬ ನೌಕರನು, ನಮ್ಮ ಏನು ಕುಟುಂಬ ಸದಸ್ಯರಿಗೂ ಮತ್ತೆ ಇದುವರೆಗೂ ನಾವು ನಾಯಕರಾದವರು ಇಡೀ ರಾಜ್ಯ ಸುತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಅಂತ ನಾವು ಬೀದಿಗಿಳಿದು ನಾವು ಈ ಸಲ ಮಾಡಿರೋರು. ಈ ಸಲ ಅವ್ರು ಮಾಡ್ಲೇಬೇಕು. ಮಾಡಿರಲಿಲ್ಲ ಅಂದ್ರೆ ನಾವು ಪಾಪ ಪ್ರಜ್ಞೆ ನಾವು ಮೂಡೋದ್ರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು, ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನ್ ಪಾಠಗಳು ಕಲಿಸಬೇಕು ಕಲ್ಸಕ್ ಹೋಗ್ಬೇಕು. ಸರ್, ಈಗ ಒಟ್ಟಾಗಿ ಹೋದ್ರೆ ಏನ್ ಸಮಸ್ಯೆ ಸರ್? ಈಗ ನೌಕರರು ಒಕ್ಕೂಟದಲ್ಲಿ ಯಾಕೆ ಡಿಸ್ಪ್ಯೂಟ್ ಒಟ್ಟಾಗಿ ಹೋದ್ರೆ ಸಮಸ್ಯೆ ಮಾಡಿ ಅಂತ ಹೇಳ್ತೀವಿ. ಅವರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಪ್ರಕಾರ 4 ವರ್ಷಕ್ಕೊಮ್ಮೆ ಸಂಘರ್ಷ, ಪುನರಾವರ್ತನೆ, ಸಂಘರ್ಷ, ಮುಷ್ಕರ ನೋಡ್ತಾ ಇದೀವಿ ಸರ್, ಎಲ್ಲೂ ಇಲ್ಲ ಸರ್. ಚಂದ್ರ ಸರ್, ಓಕೆ, ಅದೆಲ್ಲ ಈಗ 29ನೇ ತಾರೀಕು ನೀವು ಉಪವಾಸ ಅವ್ರು 5ನೇ ತಾರೀಕು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಅವರ ಮುಷ್ಕರಕ್ಕೆ ನೀವು ಬೆಂಬಲ ಇದೆಯಾ ಇಲ್ವಾ? ಮೇಡಮ್, ಈಗ ನಮ್ಗೆ ಮುಖ್ಯಮಂತ್ರಿಗಳ ಸಭೆ ಅಪೂರ್ಣವಾಗಿರೋದ್ರಿಂದ ನಮ್ಮ ಜೊತೆಗೆ ಬೆಂಬಲ ಕೊಡ್ತೀರಾ? ಅವ್ರ ಜೊತೆ ನೀವು ಕೂಡ ನೀವು 29ಕ್ಕೆ ಬಸ್ ವ್ಯವಸ್ಥೆನ ಪ್ರಾಬ್ಲಮ್ ಮಾಡಿದ್ರೆ ನೀವು ಮುಷ್ಕರ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಒಂದ್ ವೇಳೆ ನಿಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ 5ನೇ ತಾರೀಕು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಈಗ ಈ ವಿಚಾರವಾಗಿ ಮತ್ತೆ ನಾವು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತೆ ನಮ್ಮ ಕೂಟದ ಪದಾಧಿಕಾರಿಗಳೆಲ್ಲ ಒಂದು ಕಾರ್ಯಕಾರಿಣಿ ಸಭೆ ಕರೆದು ಇದರ ಬಗ್ಗೆ ಚರ್ಚೆ ಮಾಡಿ 5ನೇ ತಾರೀಕು ಒಳಗಡೆ ನಾವೇನು ನಿರ್ಧಾರ ಕೈಗೊಳ್ಬೇಕು ಅದನ್ನು ಸಹ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತೀವಿ. ಆದ್ರೆ ಈಗ ನಮ್ಮ ವಿಚಾರಗಳು ಏನು, ನಮ್ಮ ಹೋರಾಟ ಏನಿದೆ, ಅದಕ್ಕೆ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಸಹ ದಯವಿಟ್ಟು ಇದು ಶಾಂತಿಯುತವಾದ, ಯಾವುದೇ ನೌಕರಿಗೆ ತೊಂದರೆ ಕೊಡದ ಹೋರಾಟದಿಂದ ದಯವಿಟ್ಟು ನಮಗೆ ಬೆಂಬಲ ಕೊಡಬೇಕಂತ ನಾವು ಪತ್ರ ಮುಖೇನ ಅವ್ರಿಗೆ ಆಗ್ರಹಿಸ್ತೇವೆ.